ತುಮಕೂರಿನಲ್ಲಿ ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕಿಂಗ್ ಕ್ಯಾನಲ್ ಯೋಜನೆ ವಿರುದ್ಧ ಆಕ್ರೋಶ ಹೆಚ್ಚಾಗ್ತಾ ಇದೆ. ಯೋಜನೆಯ ದುಷ್ಪರಿಣಾಮಗಳ ಬಗ್ಗೆ ಸರ್ಕಾರ ಗಮನ ಹರಿಸಲು ಈಗ ಅಂತಿಮ ಹಂತದ ಹೋರಾಟಕ್ಕೆ ರೂಪುರೇಷೆಗಳು ಕೂಡ ಸಿದ್ಧ ಆಗಿದೆ. ಯೋಜನೆ ನಿಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ಹೋರಾಟ ಮತ್ತಷ್ಟು ಜೋರುಗೊಳಿಸುವಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹೇಮಾವತಿ ಲಿಂಕಿಂಗ್ ಕೆನಾಲ್ ವಿರುದ್ಧ ಹೆಚ್ಚಾದ ಹೋರಾಟ. ಡಿಸಿಎಂ ಡಿಕೆಶಿ ಕನಸಿನ ಯೋಜನೆಗೆ ದಿನೇ ದಿನೇ ಆಕ್ರೋಶ. ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕಿಂಗ್ ಕೆನಾಲ್ ಡಿಕೆ ಶಿವಕುಮಾರ್ ಕನಸಿನ ಯೋಜನೆ. ಈ ಯೋಜನೆಯ ವಿರುದ್ಧ ದಿನೇ ದಿನೇ ವಿರೋಧ ವ್ಯಕ್ತವಾಗ್ತಾ ಇದೆ. ಇದನ್ನ ತಡೆಯಲೇಬೇಕು ಅನ್ನೋ ಹಠಕ್ಕೆ ಬಿದ್ದಿರುವ ಹೋರಾಟಗಾರರು ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸಲು ಮುಂದಾಗಿದ್ದಾರೆ. ಇದಕ್ಕಾಗಿ ತುಮಕೂರಿನ ಜಯದೇವ ಮುರುಘರಾಜೇಂದ್ರ ಸಭಾಭವನದಲ್ಲಿ ನಡೆದ ಸಭೆಯಲ್ಲಿ ವಿವಿಧ ಮಠಾಧೀಶರು, ಬಿಜೆಪಿ ಹಾಗೂ ಜೆಡಿಎಸ್ ಶಾಸಕರು, ಮುಖಂಡರು, ರೈತ ಸಂಘಟನೆಗಳ ನಾಯಕರು ಮತ್ತು ಸಾರ್ವಜನಿಕರು ಭಾಗಿಯಾಗಿದ್ದು ಬೃಹತ್ ಹೋರಾಟಕ್ಕೆ ತಯಾರಿ ಆರಂಭಿಸಿದ್ದಾರೆ. ಸರ್ಕಾರದಲ್ಲೇ ಒತ್ತಡ ಯಾವ ರೀತಿ ಬರಬೇಕು ಆ ಒಂದು ನಿಟ್ಟಿನಲ್ಲಿ ನಾವು ಡಿಸಿಷನ್ ತಗೊಂಡಿದ್ದೀವಿ. ಸೂಕ್ತವಾಗಿ ಒಂದು ಕೇಸ್ ಹಾಕಿ ಏನ್ ಮಾಡಬೇಕು ಸ್ವಾಮೀಜಿಯವರು ಹೇಳಿದ್ದಾರೆ. ತುಮಕೂರು ಜಿಲ್ಲೆ ಬಿಟ್ಟು ಏನು 25 TMC ಇದೆ, ಅದು ನಾಲ್ಕು ಸೇರಿ 25 TMC, ನಮ್ಮ ಜಿಲ್ಲೆಗೆ ಬರುವಂತ 19 TMC ನೀರೇನಿದೆ ಅದು ನಮ್ಮ ಬಿಟ್ಟು ಆಚೆ ಹೋಗಲ್ಲ. ಉಳಿದವರು ಸೇರಿ ಉಳಿದವರು ಕೂಡ ನಮ್ಮ ಒಂದು ಜಿಲ್ಲೆಯಲ್ಲಿ ಇರುವಂತದ್ದು. ಎಕ್ಸೆಪ್ಟ್ ಪಾವನ 11 ವಿಧಾನಸಭಾ ಕ್ಷೇತ್ರ 14ರಲ್ಲಿ ನಾವು 10 ಕ್ಷೇತ್ರ ಅಸೆಂಬ್ಲಿ ಕ್ಷೇತ್ರಕ್ಕೂ ಕೂಡ ಕಳೆದ ಒಂದು ವರ್ಷದಿಂದ ಲಿಂಕಿಂಗ್ ಕೆನಾಲ್ ವಿರೋಧಿಸಿ ನಿರಂತರ ಹೋರಾಟ ನಡೆಯುತ್ತಿದ್ದು, ಕಳೆದ ವಾರವೂ ಗುಬ್ಬಿ ತಾಲೂಕಿನಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆದಿತ್ತು. ಈ ಹೋರಾಟವನ್ನ ಇನ್ನಷ್ಟು ಬಲಿಷ್ಠಗೊಳಿಸಲು ಮತ್ತು ಕಾಮಗಾರಿ ಸ್ಥಗಿತಗೊಳಿಸಲು ಜನಪ್ರತಿನಿಧಿಗಳು ಮತ್ತು ಮಠಾಧೀಶರು ಸಾರ್ವಜನಿಕರಲ್ಲಿ ಹೋರಾಟದ ಚೈತನ್ಯ ತುಂಬುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ತುಮಕೂರಿಗೆ ವಿಶೇಷವಾಗಿ ಸ್ವತಂತ್ರ ಬಂದಾಗಲಿಂದ ಇಂದಿನವರೆಗೂ ಅನ್ಯಾಯ ಆಗ್ತಾರೆ ಅನ್ನೋದನ್ನ ನಾವೆಲ್ಲ ಮನಗಾಣಬೇಕು. ತುಮಕೂರಿಗೆ ಹೇಮಾವತಿ ನೀರು ಬರಬೇಕು. ಆಗ ಹೋರಾಟದ ಮುಖಾಂತರ ಬಂದದ್ದು. ಅದಾದ ಮೇಲೆ ನಾವು ತುಮಕೂರು ಎಲ್ಲ ತಾಲೂಕುಗಳಿಗೆ ಹರಿಸಬೇಕು ಅಂದಾಗ ಎಲ್ಲರೂ ಹೋರಾಟ ಮಾಡಿ ತಗೊಳ್ಬೇಕಾದ್ರು. ನೀರನ್ನ ನಾವು ಉಪಯೋಗಿಸ್ಕೊಳ್ಳಿಕ್ಕೆ, ನಮ್ಮ ದೇಶ ನಮ್ಮ ರಾಜ್ಯದ ನೀರನ್ನು ಉಪಯೋಗಿಸಲಿಕ್ಕೆ ನಾವು ಹೋರಾಟ ಮಾಡಬೇಕು ಅಂತ ಅನಿವಾರ್ಯ. ಸ್ವಾಮೀಜಿಗಳು ಮತ್ತು ಹೋರಾಟದ ಮುಖಂಡರು ಸರ್ಕಾರದ ಗಮನ ಸೆಳೆಯುವಂತೆ ಹಾಗೂ ರೈತರ ಹಕ್ಕುಗಳನ್ನ ರಕ್ಷಿಸಲು ತೀವ್ರವಾದ ಹೋರಾಟಕ್ಕೆ ಎಲ್ಲರನ್ನೂ ಕರೆ ನೀಡಿದ್ದು, ಮುಂದಿನ ದಿನಗಳಲ್ಲಿ ಹೋರಾಟ ಇನ್ನಷ್ಟು ತೀವ್ರಗೊಳ್ಳುವ ನಿರೀಕ್ಷೆ ಇದೆ. ಈ ಒಂದು ಹೋರಾಟದಿಂದ ಸರ್ಕಾರಕ್ಕೆ ತೀವ್ರ ಮುಜುಗರ ಉಂಟಾಗುವ ಸಾಧ್ಯತೆ ಇದೆ. ಟಿ ಯೋಗೇಶ್, ಗ್ಯಾರಂಟಿ ನ್ಯೂಸ್, ತುಮಕೂರು.